ನಮಸ್ಕಾರ, ನಾನು ಸೌಮ್ಯ ಮಳಲಿ. ಐಎಎಸ್ ಐಪಿಎಸ್ ಅಧಿಕಾರಿಗಳ ಜಡೆ ಜಗಳ. ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪಾ ಕಿಡಿಕಾರಿದ್ದಾರೆ. ರೋಹಿಣಿ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ಡಿ ರೂಪಾ. ಐಎಎಸ್ ಐಪಿಎಸ್ ಅಧಿಕಾರಿಗಳ ಜಡೆ ಜಗಳ ಮುಂದುವರೆದಿದೆ. ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪಾ ಅವರು ಕಿಡಿಕಾರಿದ್ದು, ರೋಹಿಣಿ ಸಿಂಧೂರಿ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ರೂಪಾ ಅವರು ರೋಹಿಣಿ ಖಾಸಗಿ ಫೋಟೋಗಳನ್ನು ರಿಲೀಸ್ ಮಾಡಿ ಆರೋಪ ಮಾಡಿದ್ದಾರೆ. ಮೂವರು ಐಎಎಸ್ ಅಧಿಕಾರಿಗಳಿಗೆ ರೋಹಿಣಿ ಸಿಂಧೂರಿ ಫೋಟೋ ಕಳುಹಿಸಿದ್ರು ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ರೋಹಿಣಿ ವಿರುದ್ಧ 20 ಆರೋಪಗಳನ್ನ ಡಿ ರೂಪಾ ಅವರು ಮಾಡಿದ್ದು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಸುಮಾರು 20 ಆರೋಪಗಳನ್ನ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿ ವಿರುದ್ಧ ಮಾಡಿರುವಂಥದ್ದು. ಮತ್ತೆ ಹಾಕಿರೋದು ಈಗ ಯಾಕೆ ಹಾಕಿದ್ರಿ ಅಂತ ಕೆಲವರು ಕೂಡ ಕೇಳಿದಿರಾ. ಈಗ ಯಾಕೆ ಹಾಕಿದೆ ಅಂದ್ರೆ 19 ಪಾಯಿಂಟ್ ಅಲ್ಲಿ ನಾನು ಅದೊಂದು ಪಾಯಿಂಟ್ ಬರ್ತಿದ್ದೀನಿ, ಆಕೆ ಕಳಿಸಬಾರ್ದು ಪಿಕ್ಸ್ ಕಳಿಸಿದ್ದಾರೆ ಅಂತ. ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ. ಸೊ ಅದರಲ್ಲಿ ಏನು ತಲೆದಿಂಬಿಟ್ಕೊಂಡು ಮಲಗಿರುವಂತಹ ಒಂದು ಪಿಕ್ ಇದೆ. ಸಲೂನಲ್ಲಿ ಕೆಲಸ ಮಾಡಿಸ್ಕೊಳ್ತಿರುವಾಗ ತೆಗೆದಂತ ಪಿಕ್ ಇದೆ. ಇಂಥ ಪಿಕ್ಗಳನ್ನ ಒಬ್ಬ ಜವಾಬ್ದಾರಿಯುತ ಸ್ಥಾನ, ಅದು IAS ಅಂದ್ರೆ ತುಂಬಾ ಜನಸಾಮಾನ್ಯರು ಕೂಡ ಆಗಬೇಕು ಅಂತ ಬಯಸುವಂತ ಹುದ್ದೆ. ಅದು ಎಲ್ಲರೂ ಬರೀತಾರೆ ಆ ಎಕ್ಸಾಮ್. ಅಂಥ ಒಬ್ಬ IAS ಅಧಿಕಾರಿ ಎಲ್ಲರಿಗೂ ಪಾಠ ಹೇಳುವಂತ ಒಂದು ಸ್ಥಾನದಲ್ಲಿರಬೇಕು, ಮಾದರಿಯಾಗಿರ್ಬೇಕು. ಅಂಥವ್ರು ಇಂಥ ಪಿಕ್ಸ್ಗಳನ್ನ ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದ್ರೆ ಏನರ್ಥ? ಯಾಕೆ ಕಳಿಸ್ತಾರೆ, ಯಾಕೆ ಕಳಿಸ್ಬೇಕು? ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ಆ ಪಿಕ್ಸ್ ಈಗ ಯಾಕೆ ಹಾಕಿದ್ರಿ ಅಂದ್ರೆ, ನನಗೆ ಈಗ ಯಾಕೆ ಎತ್ತಿದ್ರಿ ಅಂದ್ರೆ, ಆ ಪಿಕ್ಸ್ ನನಗೆ ಸಿಕ್ಕಿರೋದೇ ಈಗ, ಆಯ್ತಾ? ನಾ ಮುಂಚೆ ಸಿಕ್ಕಿದ್ರೆ ಮುಂಚೆನೆ ಹೇಳ್ತಿದ್ದೆ. ಕಳೆದ 1 ತಿಂಗಳಿಂದ ನನಗೆ ಆ ಪಿಕ್ಸ್ ಸಿಕ್ಕಿದೆ. ನಾನು ಅದನ್ನ ಸರ್ಕಾರ ಮಟ್ಟದಲ್ಲಿ ಕೂಡ ಎಲ್ಲೆಲ್ಲಿ ಗಮನಕ್ಕೆ ತರಬೇಕು ತಂದಿದ್ದೀನಿ. ಆಕ್ಷನ್ ಏನಾಗ್ತದೆ ನಾನು ಕೂಡ ಕಾದ್ ನೋಡ್ತಿದ್ದೀನಿ. ಬಟ್ ಏನ್ ಹೇಳಕ್ ಬಯಸ್ತೀನಿ, ಈ ಪಿಕ್ಸ್ ಯಾವುದು ಕೂಡ ಪ್ರೈವೇಟ್ ಮ್ಯಾಟರ್ ಸಂಬಂಧಪಡೋದಿಲ್ಲ. ಇದು ನೈಜತೆ ಇದೆ. ಯಾವ ತನಿಖಾ ಸಂಸ್ಥೆ ಬಂದರೂ ಕೂಡ ನಾನು ಆ ಪಿಕ್ಸ್ ಪ್ರೊಡ್ಯೂಸ್ ಮಾಡ್ತೀನಿ. ಇದರಲ್ಲಿ ಯಾವುದೇ ಪ್ರೈವೇಟ್ ಮ್ಯಾಟರ್ ಅಂತ ಬರೋಲ್ಲ. ಯಾಕಂದ್ರೆ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಅಂತ ಇರ್ತದೆ ಆಲ್ ಇಂಡಿಯಾ ಸರ್ವಿಸ್ ಅಧಿಕಾರಿಗಳಿಗೆ, IAS IPS IFS ಅಧಿಕಾರಿಗಳಿಗೆ ಎಲ್ಲರಿಗೂ. ಆ ಪ್ರಕಾರ ಇಂಟೆಗ್ರಿಟಿ ಎಲ್ಲ ನಮ್ಮ ಏರಿಯಾಸ್ ಆಫ್ ಲೈಫ್, ಎಲ್ಲ ಏರಿಯಾಸ್ ಆಫ್ ಲೈಫಲ್ಲೂ ಇಂಟೆಗ್ರಿಟಿ ಮೆರಿಬೇಕು ಅಂತ ಇದೆ. ಇದರಲ್ಲಿ ಇಂಟೆಗ್ರಿಟಿ ಹೇಗೆ? ಇಟ್ ಈಸ್ ಅನ್ಬಿಕಮಿಂಗ್ ಆಫ್ IAS ಆಫೀಸರ್. ಸೊ ಇದ್ರ ಬಗ್ಗೆ ಇನ್ನು ರೂಪಾ ವರ್ಸಸ್ ರೋಹಿಣಿ ವಾರ್ಗೆ DK ರವಿ ಪತ್ನಿ ಎಂಟ್ರಿ ಕೊಟ್ಟಿದ್ದಾರೆ. ರೋಹಿಣಿ ಸಿಂಧೂರಿಗೆ DK ರವಿ ಪತ್ನಿ ಕುಸುಮ ಟಾಂಗ್ ಕೊಟ್ಟಿದ್ದು, ತಾನು ಮಾಡಿದ ಪಾಪವು ತನಗೆ ವಾಪಸ್ ಬರುತ್ತೆ ಅಂತ ಕುಸುಮ ಅವರು ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದಾರೆ. ರೂಪಾ ವರ್ಸಸ್ ರೋಹಿಣಿ ಸಿಂಧೂರಿ ಅವರ ವಾರ್ ಏನು ನಡೀತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DK ರವಿ ಪತ್ನಿ ಕುಸುಮ ಅವರು ರೋಹಿಣಿ ಸಿಂಧೂರಿಗೆ ಟಾಂಗ್ ಕೊಟ್ಟಿದ್ದಾರೆ. ತಾನು ಮಾಡಿದ ಪಾಪವು ತನಗೆ ವಾಪಸ್ ಬರುತ್ತೆ ಅಂತ ಅವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ತಕ್ಷಣಕ್ಕಾಗಬಹುದು ಅಥವಾ ತಡವಾಗಬಹುದು, ಆದರೆ ಖಂಡಿತವಾಗಿಯೂ ಹಾಗೆ ಆಗತ್ತೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ರೋಹಿಣಿ ಸಿಂಧೂರಿಗೆ ಕುಸುಮ ಅವರು ಟಾಂಗ್ ಕೊಡುವ ಮಾದರಿಯಲ್ಲಿ ಅವರು ಟ್ವೀಟ್ ಅನ್ನ ಮಾಡಿರುವಂಥದ್ದು. ಕರ್ಮ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನರ್ ಆರ್ ಲೇಟರ್, ಇಟ್ ಶೋರ್ಲಿ ವಿಲ್ ಅಂತ ಅವರು ಟ್ವೀಟ್ ಅನ್ನ ಮಾಡಿರುವಂಥದ್ದು. ಅಂದ್ರೆ ತಕ್ಷಣಕ್ಕೆ ತಾನು ಮಾಡಿದಂತಹ ಕರ್ಮಕ್ಕೆ, ಅಂದ್ರೆ ತನ್ನ ಪಾಪಕ್ಕೆ ಖಂಡಿತವಾಗಿಯೂ ಅದರ ಫಲ ಸಿಕ್ಕೇ ಸಿಗುತ್ತೆ. ಅದು ಲೇಟ್ ಆಗಾದ್ರೂ ಆಗಿರಬಹುದು ಅಥವಾ ತಡವಾಗಿ ಆದ್ರೂ ಆಗಿರಬಹುದು ಅಂತ ಹೇಳಿ ಅವರು ಟ್ವೀಟ್ ಅನ್ನ ಮಾಡಿರುವಂಥದ್ದು. ಈ ಕುಸುಮ ಹಾಗೆ ರೂಪಾ ಅವರ ಒಂದು ವಾರ್ ಏನು ನಡೀತಾ ಇದೆಯಲ್ಲ, ಈ ವಿಚಾರ ಆದ ಬಳಿಕ ಇವರು ಟ್ವೀಟ್ ಮಾಡಿರುವಂಥದ್ದು. ಈಗ ಸಹಜವಾಗಿ ಇದು ರೋಹಿಣಿ ಸಿಂಧೂರಿ ಅವರಿಗೆ ಕೊಟ್ಟಿರುವಂತಹ ಟಾಂಗ ಅನ್ನುವಂಥ ರೀತಿಯಲ್ಲಿ ಈಗ ಚರ್ಚೆಗಳಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ DK ರವಿ ಅವರ ಪತ್ನಿ ಕುಸುಮ ಹನುಮಂತರಾಯಪ್ಪ ಅವರೇ ನಮ್ಮ ಜೊತೆ ಲೈವ್ ಜಾಯಿನ್ ಆಗಿದ್ದಾರೆ. ನಮಸ್ತೆ ಕುಸುಮ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ನಮಸ್ಕಾರ. ಎಸ್, ಐ ಆಮ್ ರಿಯಲಿ ಸಾರಿ. ಯಾಕಂದ್ರೆ ಯಾರ್ದೋ ಇಬ್ಬರ ಜಗಳದಲ್ಲಿ DK ರವಿ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು, ಅದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸಹಜವಾಗಿ ಕೆಲವೊಂದಿಷ್ಟು ವಿಚಾರಗಳು ನಿಮಗೂ ಕೂಡ ನೋವನ್ನು ಉಂಟು ಮಾಡಬಹುದು. ಬಟ್ ಇಲ್ಲಿ ನಾನು ಡೈರೆಕ್ಟ್ ಆಗಿ ಕೇಳಕ್ ಇಷ್ಟಪಡ್ತೀನಿ. ಈಗ ರೂಪಾ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಅವರ ಪ್ರಕಾರ ನಿಮಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆ ಸಂದರ್ಭದಲ್ಲಿ ಏನೇನಾಗ್ತಾ ಇತ್ತು ಸಹಜವಾಗಿ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಹಾಗಾಗಿ ನನ್ನ ಪ್ರಶ್ನೆ, DK ರವಿ ಅವರ ಜೀವನದಲ್ಲಿ ನಿಜಕ್ಕೂ ಮೂರನೇ ವ್ಯಕ್ತಿಯ ಒಂದು ಪಾತ್ರ ಇತ್ತ ಅಂತ? ನೋಡಿ ಮೇಡಮ್, ಏನು ಈ ಬೆಳವಣಿಗೆಗಳಾಗ್ತಾ ಇತ್ತು ಇವತ್ತು ಬೆಳಗ್ಗೆಯಿಂದ ಆಗ್ತಾ ಇದೆ, ಇದ್ರ ಬಗ್ಗೆ ರೂಪಾ ಅವರ ಒಂದು ಹೇಳಿಕೆಗಳನ್ನ ನಾನು ಗಮನಿಸಿದ್ದೀನಿ. ನನಗೂ ಕೂಡ ತುಂಬಾ ಜನ ಕೇಳಿದ್ರು ಏನು ನಡೀತಾ ಇದೆ ಇದೆಲ್ಲ ಅಂತ. ಎಲ್ಲೋ ಒಂದ್ ಕಡೆ ನನ್ನ ವೈಯಕ್ತಿಕ ವಿಚಾರ ಪ್ರಸ್ತಾಪ ಆದಾಗ
ನನಗೆ ಅನ್ಸಿದ್ದನ್ನ ನಾನು ಟ್ವೀಟ್ ಮಾಡಿದೆ. ಎಲ್ಲಿ ಕರ್ಮ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನರ್ ಆರ್ ಲೇಟರ್ ಅಂತ. ಇವತ್ತಲ್ಲ ನಾಳೆ ಕರ್ಮ ಖಂಡಿತವಾಗ್ಲೂ ತಪ್ಪು ಮಾಡಿರೋರಿಗೆ ಶಿಕ್ಷೆಯನ್ನ ಕೊಡೋವಂಥದ್ದು ಆಗೇ ಆಗತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿರೋವಂಥವಳು. ಸೊ ಅದನ್ನ ಮಾತ್ರ ನಾನು ಟ್ವೀಟ್ ಮಾಡಿದೆ. ಅವರು ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ವೈಯಕ್ತಿಕ ವಿಚಾರ ಬಂತು ಅಂತ ಹೇಳಿ ನಾನು ಅದನ್ನ ಟ್ವೀಟ್ ಮಾಡಿದ್ದೀನಿ ಅಷ್ಟೇ. ಓಕೆ, ನಿಮ್ಮ ಟ್ವೀಟ್ ಪ್ರಕಾರನೇ ನಾನು ಕೇಳೋದಾದ್ರೆ, ಹಾಗಾದ್ರೆ ಇಲ್ಲಿ ತನಕ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಿರುವಂತಹ ಘಟನೆಗಳು, ನಿಮಗಾಗಿರುವಂತಹ ನೋವು, ಇನ್ನೂ ನನಗೆ ನ್ಯಾಯ ಸಿಕ್ಕಿಲ್ಲ, ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂತಹ ಕೊರಗು ನೋವು ಹಾಗಾದ್ರೆ ನಿಮ್ಮಲ್ಲಿ ಇನ್ನೂ ಇದೆಯಾ? ನನಗೆ ಏನು ರವಿಯವರು ತೀರ್ಕೊಂಡ ನಂತರ ಆದಂಥ ಬೆಳವಣಿಗೆಗಳು ಮತ್ತೆ CBI ತನಿಖೆಯಲ್ಲಿ ಬಂದಂಥ ರಿಪೋರ್ಟ್ ನೋಡಿದ ಮೇಲೆ ಎಲ್ಲೋ ಒಂದ್ ಕಡೆ ನೋವಾಗಿದ್ದೇನು ಅಂತಂದ್ರೆ CBI ರಿಪೋರ್ಟ್ನ ವಿಸ್ತಾರವಾಗಿ ಜನಗಳ ಮುಂದೆ ಇಡುವಂಥ ಕೆಲಸವನ್ನ ಯಾರೂ ಮಾಡಲಿಲ್ಲ ಅನ್ನೋ ಒಂದು ನೋವು ಈಗಲೂ ಇದೆ. ನನಗಾದಂಥ ಆ ಸಂದರ್ಭದಲ್ಲಿ ಆದಂಥ ನೋವು, ಅವಮಾನ, ನನ್ನ ಕುಟುಂಬಕ್ಕಾದಂಥ ನೋವು, ಅವಮಾನ ಬಹುಶಃ ಮತ್ತೆ ಯಾವುದೇ ಕುಟುಂಬದಲ್ಲಿರುವಂತಹ ಹೆಣ್ಮಗಳಿಗೆ, ಆ ಕುಟುಂಬದವರಿಗೆ ಆಗಬಾರ್ದು ಅನ್ನೋ ಒಂದಷ್ಟೇ ಬಯಕೆ ಇದೆ. ಇವತ್ತೇನು ರೂಪಾ ಮೇಡಮ್ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವ್ರು ಮಾಡ್ತಿರೋಂಥ ಹೋರಾಟ, ಅದು ಹೋರಾಟದಲ್ಲಿ ಅವ್ರಿಗೆ ಯಶಸ್ಸು ಸಿಗ್ಲಿ ಅಂತ ಅಷ್ಟೇ ಹೇಳಬಲ್ಲೆ. ಬೇರೆ ಯಾವ ವಿಚಾರನೂ ನಾನು ಇಲ್ಲಿ ನನ್ನ ವೈಯಕ್ತಿಕ ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ನಾನು ಬಯಸೋದಿಲ್ಲ ಮೇಡಮ್. ಎಸ್, ಕುಸುಮಾ ಅವರೇ, ಈಗ DK ರವಿ ಅವರ ಒಂದು ಕೆಲಸಗಳನ್ನ ಯಾವತ್ತೂ ಜನ ಮರೆಯಲ್ಲ. ಅವ್ರನ್ನ ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಮಾದರಿ ಅನ್ನಿಸ್ಕೊಂಡಂತಹ ಒಬ್ಬ ಅಧಿಕಾರಿಯಾಗಿದ್ರು. ರೂಪಾ ಅವರು ಈಗ ಏನು ನಿಮ್ಮ ಪೋಸ್ಟ್ ಹಾಕಿದ ಮೇಲೆ ಅವರು ಅದೇ ಪೋಸ್ಟ್ಗೆ ಅವರು ಮತ್ತೆ ರಿಪ್ಲೈ ಮಾಡಿರುವಂಥದ್ದು, ನಿಮಗೆ ಸಾಂತ್ವನ ಹೇಳುವ ರೀತಿಯಲ್ಲಿ ಅವರು ರಿಪ್ಲೈ ಮಾಡಿದ್ದಾರೆ. ಬಟ್ ಆಗಿನ ಟೈಮಲ್ಲೇನೆ ಅವ್ರು ಹೇಳ್ತಾ ಇರೋ ಪ್ರಕಾರ, ನಾನು ಆಗಲೇ ಇದನ್ನು ಪ್ರಶ್ನೆ ಮಾಡಿದೆ, ಆಗಲೇ ನಾನು ಅಧಿಕಾರಿಗಳನ್ನು ಕೇಳಿದ್ದೆ ಅಂತ. ಆ ಸಂದರ್ಭದಲ್ಲೂ ನಿಮಗೆ ಸಪೋರ್ಟ್ ಮಾಡಿದ್ರ, ಇದೇ ರೀತಿ ನಿಮ್ಮ ಹತ್ರ ಈ ವಿಚಾರವಾಗಿ ಮಾತಾಡಿದ್ರ ಅವರು ಅಂತ? ಅವ್ರು ಮಾಡಿರಬಹುದೇನೋ, ಅವರ ಅಧಿಕಾರಿ ವರ್ಗದ ಮಧ್ಯದಲ್ಲಿ ಮಾಡಿರಬಹುದೇನೋ. ಆದ್ರೆ ನನಗೆ ಮತ್ತೆ ರೂಪಾ ಮೇಡಮ್ ಅವ್ರಿಗೆ ವೈಯಕ್ತಿಕವಾಗಿ ಯಾವತ್ತೂ ಪರಿಚಯ ಇಲ್ಲ. ನಾನು ಅವ್ರನ್ನ ಭೇಟಿನೂ ಮಾಡಿಲ್ಲ, ಮತ್ತೆ ಅವ್ರನ್ನ ಯಾವತ್ತೂ ಮಾತಾಡ್ಸಿಲ್ಲ. ಆದ್ರೆ ಅವ್ರ ಅಧಿಕಾರ ವರ್ಗದ ಮಧ್ಯದಲ್ಲಿ ಚರ್ಚೆ ಮಾಡಿರಬಹುದೇನೋ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೌದು ಹೌದು. ಓಕೆ, ಇನ್ನು ಕುಸುಮಾ ಅವರು, ಈಗ ಈ ಸಂದರ್ಭದಲ್ಲಿ ಈಗ ಏನೇನು ಬೆಳವಣಿಗೆಗಳಾಗ್ತಾ ಇದೆ ನೀವು ಕೂಡ ನೋಡ್ತಾ ಇದ್ದೀರಾ. ಏನು ಹೇಳ್ತೀರಾ ಅಂದರೆ, ಸರ್ಕಾರಕ್ಕೆ ನೀವು ಒತ್ತಾಯ ಮಾಡ್ತೀರಾ ಅಂದರೆ, ಈಗ ಇಲ್ಲಿ ನನ್ನ ವೈಯಕ್ತಿಕ ವಿಚಾರಗಳಿರಬಹುದು ಅಥವಾ ನನ್ನ ಗಂಡನ ವಿಚಾರಗಳಿರಬಹುದು, ಈ ಸಂದರ್ಭದಲ್ಲಿ ಅದು ಅಪ್ರಸ್ತುತ. ಹಾಗಾಗಿ ಮತ್ತೆ ಈ ರೀತಿ ಆ ವಿಚಾರಗಳನ್ನು ಎಳೆದು ಬಂತಂದರೆ ನೀವು ಕಾನೂನು ಹೋರಾಟ ಮಾಡ್ತೀರಾ, ಸರ್ಕಾರಕ್ಕೆ ಏನಾದರೂ ಒತ್ತಾಯ ಮಾಡ್ತೀರಾ ಇಲ್ಲಿ ಈ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ? ಏನು ಹೇಳ್ತೀರಿ? ನೋಡಿ, DK ರವಿ ಬರೀ ನನ್ನ ಪತಿ ಅಂತ ಅಲ್ಲ, ಅವರು ಒಂದು ರೀತಿ ಎಲ್ಲರ ಮನೆಗಳಲ್ಲೂ ನೆಲೆಸಿರುವಂಥ ವ್ಯಕ್ತಿ. ಈಗಲೂ ಕೂಡ ರವಿ ಅವರನ್ನ ನೆನೆಸ್ಕೊಳ್ಳುವಂಥದ್ದು, ಅವ್ರು ಮಾಡಿರೋ ಕೆಲಸಗಳನ್ನ ನೆನೆಸ್ಕೊಳ್ಳುವಂಥದ್ದು ಇದೆ. ಸೊ ಎಲ್ಲೋ ಅದೊಂಥರ ಅವರ ಜೀವನ ತೆರೆದ ಪುಸ್ತಕ. ನನ್ನ ಜೀವನ ಕೂಡ ತೆರೆದ ಪುಸ್ತಕನೇ ಆಗಿದೆ ಇವಾಗ. ನಾನು ಎಲ್ಲೂ ಯಾರಿಗೂ ಅವ್ರ ಬಗ್ಗೆ ಮಾತಾಡಬೇಡಿ ಅಥವಾ ಮಾತಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಯಾರೇ ಆಗಲಿ ತಪ್ಪಾಗಿದ್ರೆ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರೆ ಆ ಹೋರಾಟಕ್ಕೆ ನನ್ನ ಬೆಂಬಲ ಖಂಡಿತವಾಗ್ಲೂ ಇರುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ನನ್ನ ಉದ್ದೇಶ. ಖಂಡಿತವಾಗ್ಲೂ ಮೇಡಮ್. ಈಗ DK ರವಿಯವರು ಇದ್ದಂಥ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಅವರ ವಿಚಾರ ಏನಾದರೂ ಚರ್ಚೆ ಆಗಿತ್ತಾ? ಯಾಕಂದ್ರೆ ಬಹಳ ದಿನಗಳಿಂದ ಈ ರೀತಿ ಹೆಸರು ತಳಕು ಹಾಕೊಳ್ತಾ ಇರುವಂಥದ್ದು, ಚರ್ಚೆ ಆಗ್ತಾ ಇರುವಂಥದ್ದು ಆಗ್ತಾನೇ ಇದೆ ಆಗಿನಿಂದಲೂ. ಸೊ ಆ ಸಂದರ್ಭದಲ್ಲೇ ಏನಾದರೂ ಚರ್ಚೆ ಆಗಿತ್ತಾ ಮೇಡಮ್? ಮೇಡಮ್, ನಾನು ಆ ವಿಚಾರನ ಈಗ ಆಲ್ರೆಡಿ 7 ವರ್ಷದ ಹಿಂದೆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಮಾತಾಗಿದೆ, ಇದೆಲ್ಲ ಡಿಸ್ಕಷನ್ ಕೂಡ ಆಗಿದೆ. ನಾನು ಇವಾಗ ಅದನ್ನ ಮಾತಾಡ್ಲಿಕ್ಕೆ ಬಯಸೋದಿಲ್ಲ. ನನ್ನ ವೈಯಕ್ತಿಕ ವಿಚಾರನ ಪಬ್ಲಿಕ್ ಫೋರಮ್ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ನಾನು ಅವತ್ತೂ ಮಾತಾಡಿರ್ಲಿಲ್ಲ, ಇವತ್ತು ಮಾತಾಡೋದಿಲ್ಲ, ಮುಂದೆ ಕೂಡ ನಾನು ಮಾತಾಡೋದಿಲ್ಲ. ಅದೇನು ನೋವು, ಅದೇನು ಅವಮಾನ, ಅದೇನು ಇದೆ, ಅದು ನನ್ನ ಜೊತೆ ಮಾತ್ರನೇ ಇರ್ಲಿ ಅಂತ. ಹೌದು, ಸೇಮ್ ಬ್ಯಾಚ್ ಮೇಟ್ಸ್ ಇದ್ದಿದ್ರಿಂದ ಪರಿಚಯ ನಮ್ಗೆ ಗೊತ್ತಿತ್ತು. ಸೊ ಆ ವಿಚಾರವಾಗಿ ಅವ್ರಿಗೆ ಹೇಗಿತ್ತು, ಏನ್ ಸಂಬಂಧ, ಅದೆಲ್ಲ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಬಯಸೋದಿಲ್ಲ ಮೇಡಮ್. ಓಕೆ, ಸೊ ಹಾಗೇನೆ ಈಗಲೂ ಕೂಡ ಈ ವಿಚಾರಗಳು ಈ ರೀತಿ ಪಬ್ಲಿಕ್ ಆಗಿ ಅವ್ರ ವಿಚಾರ ಬರೋಂಥದ್ದು, ಬೇರೆ ರೀತಿಯಲ್ಲಿ ಅರ್ಥ ಪಡ್ಕೊಳ್ಳುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನಿಮ್ಮ ಮಾತು.
ಹೌದು, ಅಂದ್ರೆ ಎಲ್ಲೋ ಒಂದ್ ಕಡೆ ಇನ್ನೊಬ್ರು ಜೀವನದ ಜೊತೆ ಯಾರು ಆಟ ಆಡಬಾರ್ದು, ಅದು ಅಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವ್ರು ಯಾರೂ ಕೂಡ ಬೇರೆಯವರ ಜೀವನದಲ್ಲಿ ಆಟ ಆಡಬಾರ್ದು, ಬೇರೆ ಯಾವುದೇ ಹೆಣ್ಮಕ್ಳುಗಳಿಗೆ ನನಗಾದಂತ ನೋವು ಅವಮಾನ ಆಗ್ಬಾರ್ದು ಅಂತ ಅಷ್ಟೇ ಹೇಳುತ್ತೆ. ಹೌದು. ಈಗ ಕುಸುಮಾ ಅವರೇ, ನೀವು ಸುಮ್ಮನೆ ಇದ್ರೆ ಇದು ಮತ್ತೆ ಮತ್ತೆ ರಿಪೀಟ್ ಆಗಬಹುದು. ಈಗ ಯಾವಾಗೆಲ್ಲ ರೋಹಿಣಿ ಸಿಂಧೂರಿ ಅವರ ವಿಚಾರ ಬರುತ್ತೋ ಆಗ ಎಲ್ಲಾ ಟೈಮಲ್ಲೂ ಕೂಡ ಈ DK ರವಿ ಅವರ ವಿಚಾರಗಳು ಕೂಡ ಪದೇ ಪದೇ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಇದು ಸಹಜವಾಗಿ ನಿಮಗೂ ಕೂಡ ಪದೇ ಪದೇ ಮಾನಸಿಕವಾಗಿ ನೋವುಂಟು ಮಾಡುವಂಥ ವಿಚಾರ. ಹಾಗಾಗಿ ನೀವೀಗ ಸುಮ್ಮನೆ ಇದ್ರೆ ಅದು ಮತ್ತೆ ಮತ್ತೆ ಈ ರೀತಿ ಡಿಸ್ಕಷನ್ಗೆ ಬರ್ತಾನೆ ಇರುತ್ತೆ. ಹಾಗಾಗಿ ನೀವೊಂದು ಸ್ಟ್ಯಾಂಡನ್ನು ತಗೊಳ್ಳೇಬೇಕು. ಆ ವಿಚಾರದಲ್ಲಿ ನೋಡೋದಾದ್ರೆ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತೀರಾ ನೀವು ಅಂತ? ನಾನು ಈಗಾಗಲೇ ಹೇಳಿದೆ, ರವಿಯವರ ಜೀವನ ಒಂದ್ ರೀತಿ ತೆರೆದ ಪುಸ್ತಕ ಇದ್ದಂಗೆ. ನಾನು ಯಾರಿಗೂ ನಿರ್ಬಂಧನೆಯನ್ನ ಹೇರೋದಕ್ಕಾಗೋದಿಲ್ಲ. ಅವ್ರ ಹೆಸರು ಹೇಳ್ಬೇಡಿ ಅನ್ನೋ ಒಂದು ನಿರ್ಬಂಧನೆಯನ್ನ ನಾನು ಹೇಳಲಿಕ್ಕಾಗಲ್ಲ. ಅವ್ರು ಬರೀ ನನಗ್ ಮಾತ್ರ ಸೀಮಿತವಾಗಿಲ್ಲದೆ ಇಡೀ ರಾಜ್ಯದ ಜನರು ಅವರನ್ನ ಒಬ್ಬ ಉನ್ನತ ಮಟ್ಟದ ಅಧಿಕಾರಿ ಅಂತ ಹೇಳಿ ಒಪ್ಕೊಂಡಿರ್ಬೇಕಾದ್ರೆ ನಾನು ನಿರ್ಬಂಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಬೇರೆಯವ್ರ ಜೀವನದಲ್ಲಿ ನೋವು ಉಂಟಾಗದೇ ಇರೋ ರೀತಿ ಇವೆಲ್ಲವೂ ನಡೆದ್ರೆ ಸರಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಓಕೆ ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ, ಈಗ CBI ತನಿಖೆ ಆಯಿತು, CBI ರಿಪೋರ್ಟ್ ಕೂಡ ಬಂತು, ಆದರೆ ಅದು ಜನರ ಮುಂದೆ ಇಡುವಂಥ ಪ್ರಯತ್ನಗಳಾಗಲಿಲ್ಲ ಅಂತ. ನೀವು ಕಂಪ್ಲೀಟ್ ರಿಪೋರ್ಟ್ನ ಓದಿದ್ರ? ಯಾಕಂದರೆ ಆ ಸಂದರ್ಭದಲ್ಲಿ ಕೆಲವೊಂದು ಚಾರ್ಟ್ಗಳು ಕೂಡ ಮೆನ್ಷನ್ ಆಗಿತ್ತು. ಆಮೇಲೆ ಅದ್ರ ಬಗ್ಗೆ ನೀವೆಲ್ಲೂ ರಿಯಾಕ್ಟ್ ಮಾಡಲಿಲ್ಲ. ಈಗ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಆಕ್ಚುಲಿ CBI ರಿಪೋರ್ಟ್ ಬಂದಾಗ ಏನವರು ರವಿಯವರ ಸಾವಿನ ಸಮಯದಲ್ಲಿ ಇದ್ದಂತಹ ಒಂದು ಬೆಳವಣಿಗೆಗಳು, ಆದಂತಹ ಒಂದು ಬೆಳವಣಿಗೆಗಳು, ಅಲ್ಲಿದ್ದಂತಹ ಇಂಟ್ರೆಸ್ಟ್ ಎಲ್ಲೋ ಒಂದ್ ಕಡೆ CBI ರಿಪೋರ್ಟ್ ನ ವಿಶ್ಲೇಷಣೆ ಮಾಡೋದ್ರಲ್ಲಿ ಅಥವಾ ಜನಗಳಿಗೆ ತಲುಪಿಸೋದ್ರಲ್ಲಿ ಆ ಪ್ರಯತ್ನ ಆಗ್ಲಿಲ್ಲ ಅನ್ನೋ ನೋವು ಖಂಡಿತವಾಗ್ಲೂ ಇದೆ. ಆದ್ರೆ ನಾನು ಅದ್ರ ಬಗ್ಗೆ ಇವಾಗ ಚರ್ಚೆ ಮಾಡ್ಲಿಕ್ಕೆ ಬಯಸಲ್ಲ. ಅದರಿಂದ ತುಂಬಾ ನಾನು ಅಲ್ಲೇ ಕೂರ್ಬಾರ್ದು ಅಂತ ಹೇಳಿ ತುಂಬಾ ಮುಂದೆ ಸಾಗ್ತಾ ಇದ್ದೀನಿ. ಒಂದು ಜೀವನವನ್ನ ನಡೆಸಬೇಕು, ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಬೇರೆಯವರ ಜೀವನದಲ್ಲಿ ಒಬ್ಬ ಮಾದರಿಯಾಗಿ ಅವ್ರಿಗೇನು ಸಹಾಯ ಆಗುತ್ತೋ ಅದನ್ನ ಮಾಡಬೇಕು ಅಂತ ಹೇಳಿ ಆ ಒಂದು ಹಾದಿಯನ್ನ ಹಿಡಿದು ನಾನು ಮುಂದೆ ಹೋಗ್ತಾ ಇದ್ದೀನಿ. ಅದರಿಂದ ನಾನು ಹಿಂದೆ ಆಗಿರುವಂತದ್ರ ಬಗ್ಗೆ ಕೂತು ಇವಾಗ ವಿಶ್ಲೇಷಣೆ ಮಾಡಲಿಕ್ಕೆ ತಯಾರಿಲ್ಲ ಮೇಡಮ್. ಎಸ್ ಮೇಡಮ್, ಈಗ ಸರ್ಕಾರಿ ಅಧಿಕಾರಿಗಳ ಈ ಒಂದು ಗುದ್ದಾಟಕ್ಕೆ ಕೊನೆಯದಾಗಿ ನಿಮ್ಮ ರಿಯಾಕ್ಷನ್ ಏನು? ಯಾಕಂದ್ರೆ ನೀವು ಹೇಳಿದ್ರಲ್ಲ, ಯಾವುದೇ DK ರವಿ ಅವರ ವಿಚಾರ ಇರ್ಬೋದು ಅಥವಾ ಸ್ವತಃ ನೀವೇ ಇರ್ಬೋದು, ಈಗ ನೀವು ಪಬ್ಲಿಕ್ ಲೈಫಲ್ಲಿ ಇದ್ದೀರಿ, ಈಗ ಅವರು ಕೂಡ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ದಂಥವ್ರು. ಈ ನಿಮ್ಮ ವೈಯಕ್ತಿಕ ವಿಚಾರಗಳು ಡಿಸ್ಕಸ್ ಆಗದೇ ಇರೋ ನಿಟ್ಟಿನಲ್ಲಿ ಇದಕ್ಕಿಲ್ಲೇ ಫುಲ್ ಸ್ಟಾಪ್ ಇಡಬೇಕು ಅನ್ನುವಂಥದ್ದಾದ್ರೆ ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಿ? ನಾನು ಕೊನೆಯದಾಗಿ ಅಥವಾ ನೀವೆಷ್ಟೇ ಸಾರಿ ನಾನು ಕೇಳಿದ್ರು ಹೇಳೋದು ಒಂದೇ, ಯಾವ ಹೆಣ್ಮಕ್ಳ ಜೀವನದಲ್ಲೂ ಈ ರೀತಿಯಾದ ಘಟನೆಗಳು ನಡಿಬಾರ್ದು. ಜವಾಬ್ದಾರಿಯುತ ಸ್ಥಾನದಲ್ಲಿರೋರಾಗಿರ್ಬೋದು, ಇಲ್ಲದೆ ಇರೋರಾಗಿರ್ಬೋದು, ಇನ್ನೊಬ್ಬರ ಜೀವನದ ಜೊತೆ ಆಟ ಆಡೋ ಅಂತ ಒಂದು ಕೆಲಸವನ್ನ ಯಾರು ಮಾಡಬಾರ್ದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು. ಹೋರಾಟಕ್ಕೆ ಏನು ರೂಪಾ ಮೇಡಮ್ ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ಅವ್ರಿಗೆ ಜಯ ಸಿಗ್ಲಿ ಅಂತ ಅಷ್ಟೇ ನಾನು ಮಾತಾಡ್ಬೋದು. ಓಕೆ, ಅಂದ್ರೆ ಪರೋಕ್ಷವಾಗಿ ರೋಹಿಣಿ ಸಿಂಧೂರಿ ಅವರು ತಪ್ಪಿದೆ ಇಲ್ಲಿ ಅನ್ನುವಂಥದ್ದು ನಿಮ್ಮ ಮಾತಿನ ಅರ್ಥನಾ? ಅದು ನಿಮ್ಮ ವಿಶ್ಲೇಷಣೆ. ಥ್ಯಾಂಕ್ ಯು ಕುಸುಮಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆ ಈಗ ನಾವೇನು ನೋಡ್ತಾ ಇದ್ದೀವಿ, IAS IPS ಅಧಿಕಾರಿಗಳ ಒಂದು ಜಗಳ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಸುಮಾ ಅವರು ರಿಯಾಕ್ಟ್ ಮಾಡಿದ್ರು. ನಾನು ಹೇಳ್ದ ಹಾಗೆ ಕರ್ಮ ಯಾರನ್ನೂ ಬಿಡಲ್ಲ, ತಪ್ಪಿತಸ್ಥರಿಗೆ ಖಂಡಿತ ಶಿಕ್ಷೆ ಆಗಬೇಕು. ಯಾವ ಹೆಣ್ಣು ಮಗಳ ಜೀವನದಲ್ಲೂ ಕೂಡ ಯಾರೂ ಕೂಡ ಆಟ ಆಡಬಾರ್ದು. ರೂಪಾ ಅವರು ಏನೆಲ್ಲ ಒಂದು ಹೋರಾಟ ಮಾಡ್ತಿದ್ದಾರಲ್ಲ, ಅವರ ಒಂದು ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾನು ಆಶಿಸ್ತೀನಿ ಅಂತ ಕುಸುಮಾ ಅವರು ಹೇಳಿದ್ದಾರೆ.